ಪೇತ್ರಿ ಲಯನ್ಸ್ ಕ್ಲಬ್ಬಿನ ನೂತನ ಪದಾಧಿಕಾರಿಗಳ ಪದಪ್ರದಾನ ಸಮಾರಂಭವು ಜುಲೈ 19ರಂದು ನೆರವೇರಿತು. ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣವನ್ನು ನೆರವೇರಿಸಿದ ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಹರಿಪ್ರಸಾದ್ ರೈ ಇವರು ಸನ್ಮಾನವನ್ನು ಸ್ವೀಕರಿಸಿ ಮಾತುಗಳನ್ನಾಡಿದರು. ತುಂಬಾ ಸಂತೋಷ ಆಗ್ತಾ ಇದೆ. 7 ವರ್ಷಗಳ ಹಿಂದೆ ಸ್ಥಾಪನೆಯಾದ ಸ್ವಲ್ಪ ವೀಕ್ ಆಯಿತು ಮಿಡ್ಲಲ್ಲಿ, ಆದರೂ ನನ್ನ ಸ್ವಂತ ಬಲದಿಂದ ಎದ್ದು ನಿಂತು ಈಗ ನಮ್ಮ ಜಿಲ್ಲೆಯ ಅತ್ಯಂತ ಒಂದು ಮಹತ್ವದ ಒಂದು ಕ್ಲಬ್ ಆಗಿ ಈ ಲಯನ್ಸ್ ಕ್ಲಬ್ ಪೇತ್ರಿ ಬೆಳೆದಿದೆ. ಎಲ್ಲರಿಗೂ ಅಭಿನಂದನೆಗಳು. ಲಯನ್ಸ್ ಕ್ಲಬ್ ನಿಮಗೆ ಗೊತ್ತಿರಬಹುದು, ಅಂತಾರಾಷ್ಟ್ರೀಯ ಸಂಸ್ಥೆ. 109 ವರ್ಷಗಳ ಹಿಂದೆ ಅಮೆರಿಕದಲ್ಲಿ ಸ್ಟಾರ್ಟ್ ಆಗಿದೆ. 109 ವರ್ಷಗಳು. 109 ವರ್ಷಗಳಿಂದ ಈ ಸಂಸ್ಥೆ ಅತ್ಯಂತ ಬೃಹದಾಕಾರವಾಗಿ ವೃತ್ತಿಯಾಗಿ ಬೆಳೆದಿದೆ. ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ನಮ್ಮ ದೇಶಕ್ಕೆ, ಭಾರತಕ್ಕೆ ಬಂದು 70 ವರ್ಷ ಆಯಿತು. 1956 ಲಯನ್ಸ್ ಕ್ಲಬ್ ಬಾಂಬೆ. 70 ವರ್ಷಗಳಿಂದ ನಮ್ಮ ಭಾರತದಲ್ಲಿ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಆಳವಾಗಿ ಬೇರೂರಿದೆ. ನಮ್ಮ ಪಕ್ಕದ ಉಡುಪಿಗೆ ಬಂದು 65 ವರ್ಷ ಆಯಿತು. ನಿಮ್ಮ ಕ್ಲಬ್ ಆರಂಭವಾಗಿ 9 ವರ್ಷ, 8 ವರ್ಷ ಆಯಿತು. ಈ 109 ವರ್ಷಗಳು, 70 ವರ್ಷಗಳು, 65 ವರ್ಷ ಮತ್ತು 7 ವರ್ಷಗಳು ನಮ್ಮ ಲಯನ್ಸ್ ಇತಿಹಾಸದ ಪುಟಗಳು. ಲಯನ್ಸ್ ಅಂದ್ರೆ ಸೇವೆ ಮಾತ್ರ ಅಲ್ಲ, ಸೇವೆಗೆ ನಾವು ಎಲ್ಲರೂ ಮಾಡ್ತೇವೆ. ಭಾರತೀಯ ಹುಟ್ಟುಗಳು ನಮ್ಮ ಉಡುಪಿ ನಮ್ಮ ಅಮೃತನ ಹರಿಸಿದ್ದಾರೆ. ಬಹುಶಃ ಅವರ ಆದಾಯದ ಅರ್ಧ ಭಾಗವನ್ನು ಅವರ ವಸತಿ ಮತ್ತು ಆಹಾರಕ್ಕೆ ಅವರು ದಾನ ಮಾಡ್ತಾರೆ. ನೂತನ ಅಧ್ಯಕ್ಷರಾದ ಲಯನ್ ಪ್ರಭಾಕರ ಶೆಟ್ಟಿಯವರು ಮಾತುಗಳನ್ನಾಡಿದರು. ಇಂತಹ ಲಯನ್ಸ್ ಕ್ಲಬ್ ಖಂಡಿತವಾಗಿಯೂ ಬೇಕು ಎನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಈ 2019ರಲ್ಲಿ ಕೋವಿಡ್ ಬಂದಾಗ ಎಲ್ಲರೂ ಸಾಮಾನ್ಯವಾಗಿ ಶ್ರೀಮಂತರು ಇರ್ಬೋದು, ಮಧ್ಯಮ ವರ್ಗದವರು ಇರ್ಬೋದು, ಕೆಳವರ್ಗದವರು ಇರ್ಬೋದು, ಎಲ್ಲರೂ ಕೂಡ ಕಳವಳಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಕೊಟ್ಟಂತ ಕಿಟ್ಟಿನಿಂದಾಗಿ ಅದೆಷ್ಟೋ ಜನ ಸಂತೋಷವನ್ನು ಪಟ್ಟವರಿದ್ದಾರೆ. ಹಾಗೆಯೇ ಈಗ ಪ್ರಕೃತಿ ಮುನಿದ್ರೆ ಏನಂತ, ಈಗ ಮಳೆಗಾಲ 1.5 ತಿಂಗಳು ಹಿಂದೆ ಹೋಯ್ತು, ಈಗ ಮಳೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಆದರೆ ಕೃಷಿ ಜೀವನವನ್ನ ಅಳವಡಿಸಿಕೊಂಡಂತ ರೈತಾಪಿ ಜನರು ಬಹಳಷ್ಟು ಕಷ್ಟಪಡುವಂತ ದಿನ. ಆದರೆ ದುಡ್ಡಿದ್ರೆ ದುಡ್ಡನ್ನು ತಿನ್ಲಿಕ್ಕಾಗುದಿಲ್ಲ, ಚಿನ್ನ ಇದ್ರೆ ಚಿನ್ನವನ್ನು ತಿನ್ಲಿಕ್ಕಾಗುದಿಲ್ಲ. ಮನುಷ್ಯನಾದವರು ಆಹಾರವನ್ನು ಉತ್ಪಾದನೆ ಮಾಡುವುದರ ಬಗ್ಗೆ ಯೋಚಿಸಿ ಆಹಾರವನ್ನೇ ಸೇವಿಸಬೇಕು. ಹಾಗೆಯೇ ನಾನು ಈ ಲಯನ್ಸ್ ಕ್ಲಬ್ಬಿನಲ್ಲಿ ಅಧ್ಯಕ್ಷನಾದ ಮೇಲೆ ಸಾಮಾನ್ಯವಾಗಿ ಏನು ಈ ವಿದ್ಯಾಭ್ಯಾಸದಲ್ಲಿ ಅರ್ಧದಲ್ಲಿ ವಿದ್ಯೆಯನ್ನ ನಿಲ್ಲಿಸ್ತಾರೋ ಅಂಥವರಿಗೆ ಸ್ವಲ್ಪ ಪ್ರೇರಣೆಯಾಗಿ ಏನಾದರೂ ಒಂದು ಸಹಾಯ ಮಾಡುವ ಉದ್ದೇಶವನ್ನ ಹೊಂದಿದ್ದೇನೆ. ಯಾಕೆಂದರೆ ಹೇಳಿದರೆ, ನಾವು ಒಂದು ಸಂದರ್ಭದಲ್ಲಿ ಒಂದು ಕುಟುಂಬಕ್ಕೆ 5,000 10,000 ಡೊನೇಷನ್ ಕೊಟ್ಟರೆ ಖಂಡಿತವಾಗಿಯೂ ಆ ಕುಟುಂಬ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಣ ಖಂಡಿತವಾಗಿಯೂ ಖರ್ಚಾಗ್ತದೆ. ಅದೇ ಕಾರಣಕ್ಕಾಗಿ ಒಂದು ಕುಟುಂಬದ ಒಂದು ಮಗುವನ್ನು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟದಿದ್ರೆ ಆ ಕುಟುಂಬವೇ ಮೇಲೆ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ ನಾನು ಗ್ರಹಿಸಿದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪ್ರಾಂತೀಯ ಅಧ್ಯಕ್ಷರಾದ ಕರುಣಾಕರ್ ಬಂಗೇರ ಅನಿಸಿಕೆಗಳನ್ನು ಹಂಚಿಕೊಂಡರು. ಸೇವೆಯ ಮೂಲಕ, ಸ್ನೇಹದ ಮೂಲಕ, ಭ್ರಾತೃತ್ವದ ಮೂಲಕ ನಮ್ಮ ಸಂಬಂಧಗಳನ್ನು ಸಂಭ್ರಮಿಸೋಣ ಎನ್ನುವ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಮಾರ್ಕ್ ಲಿಯನ್ ರವರು ರೂಟೆಡ್ ಇನ್ ಸರ್ವಿಸ್ ಎನ್ನುವ ಸ್ಲೋಗನ್ ಅಲ್ಲಿ ಉತ್ತಮವಾದಂತಹ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ. ಅವರ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಪ್ರಾಂತೀಯ 5ರವರು ಎಲ್ಲ ಲಯನ್ಸ್ ಸದಸ್ಯರು ಸೇರಿಕೊಂಡು ಕೈ ಜೋಡಿಸಿಕೊಂಡು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಸಹನೆ ಇಲ್ಲದ ಮನಸ್ಸು, ಹತೋಟಿಯಲ್ಲಿರದ ನಾಲಗೆ, ಸ್ವಂತ ಬುದ್ಧಿ ಇರದ ಯೋಜನೆಗಳಿದ್ದರೆ ಎಷ್ಟು ಓದಿದರೂ ಎಷ್ಟು ತಿಳಿದರೂ ಅದು ವ್ಯರ್ಥವಾಗುತ್ತದೆ. ಡಾಕ್ಟರ್ GS ಶಿವರುದ್ರಪ್ಪ ರಾಷ್ಟ್ರಕವಿ ಒಂದು ಕಡೆ ಬರೀತಾರೆ, ಸುತ್ತಲೂ ಕವಿದಿರುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸುವ ಕಲುಷಿತವಾಗಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗುವ. ಹೆಬ್ರಿಯ ಲಯನ್ ಹರ್ಷ ಶೆಟ್ಟಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತುಗಳನ್ನಾಡಿದರು. ಬಹಳ ಒಂದು ಖುಷಿ ಅನಿಸ್ತದೆ. ಯಾಕಂದ್ರೆ ಈ ಪರಿಸರದಲ್ಲಿ ಯಾವಾಗಲೇ ಒಂದು ಕ್ಲಬ್ ಆಗ್ಬೇಕಾಗಿತ್ತು, ಅದು ಯಾವ ಪ್ರಯತ್ನ ಪಟ್ಟು ಆಗಲಿಲ್ಲ. ಅದಕ್ಕೆ ನಮ್ಮ ಗಾಳಿ ಹಾಕಿಕೊಂಡು ವೀಕ್ಷಕರು ನಮಗೆ ಪ್ರಯತ್ನ ಮಾಡಿ ಅದನ್ನು ಪ್ರಯತ್ನ ಮಾಡಿ ಆಗ್ತದೆ ಅಂತ ಹೇಳ್ಕೊಂಡು ನಾವು ಅದಕ್ಕೆ ಪ್ರಯತ್ನ ಪಟ್ಟಾಗ ಅದಕ್ಕೆ ಸಹಕಾರ ಕೊಟ್ಟರು ನಮ್ಮ ರಜೇಶ್ ಶೆಟ್ಟರು, ನಮ್ಮ ಭಾಸ್ಕರ್ ಶೆಟ್ಟರು, ಹಾಗೆ ಮಾಸ್ಟರ್ ಪ್ರಕಾಶ್ ಮಾಸ್ಟರ್ ಎಲ್ಲ ಸಹಕಾರ
ನಾವು ಆ ಕ್ಲಬ್ಬನ್ನು ಮಾಡಿದ್ದೇವೆ. ಇವತ್ತು ಖುಷಿ ಅನಿಸ್ತದೆ. ಈ ಪರಿಸರದಲ್ಲಿ ಬಹಳಷ್ಟು ಸೇವಾ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಮತ್ತೆ ನೀವು ಒಂದು 3 ಜನರಿಗೆ ಇವತ್ತು ಸನ್ಮಾನ ಮಾಡಿದ್ರಿ, ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅವರು ಏನು ವಿದ್ಯೆಯಲ್ಲಿ 95, 97, 99%. ಈಗೆಲ್ಲ ನಾವು ಕಲಿಬೇಕಾದ್ರೆ ನಾವು ಏನು ಕ್ಲಾಸ್ ತಗೊಳ್ತಿದ್ವಿ, ಈಗಿನ ಮಕ್ಕಳು ಎಷ್ಟು ಹುಷಾರಿದ್ದಾರೆ ಅವರನ್ನು ಗುರುತಿಸುವುದು ಬಹಳ ಮುಖ್ಯ. ಕಾರ್ಯಕ್ರಮದಲ್ಲಿ ಲಯನ್ ಗೋಪಾಲ ಅಂಚನ್, ಲಯನ್ ಅಕ್ಷಯ ಹೆಗಡೆ, ಲಯನ್ ರವಿರಾಜ್ ಶೆಟ್ಟಿ, ಸುದರ್ಶನ್ ನಾಯಕ್, ಹಿಮರಾಜ್ ಶೆಟ್ಟಿ, ರಮಾನಂದ್ ಶೆಟ್ಟಿ, ಆನಂದ್ ನಾಯ್ಕ್, ದಿನಕರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ, ಹೊಸ ಸದಸ್ಯರ ಸೇರ್ಪಡೆ, ವಿವಿಧ ಕ್ಲಬ್ಬಿನ ಪದಾಧಿಕಾರಿಗಳ ಗುರುತಿಸುವಿಕೆ ಮತ್ತಿತರ ಕಾರ್ಯಕ್ರಮಗಳು ನಡೆದು ಲಯನ್ ಪ್ರಕಾಶ್ ಶೆಟ್ಟಿ ಅವರು ನಿರೂಪಣೆಯನ್ನು ಮಾಡಿದ್ದರು.